ನೀವೇ ನೀವು ಎತ್ಕೊಡ್ಬೇಕು, ಅವ್ರು ಸಾಯ್ಬೇಕು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಮನೇಲಿ ಏನೋ ಫಂಕ್ಷನ್ ಇದೆ, ತೋರಿಸ್ತೀನಿ ಬನ್ನಿ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ ನಮಃ. ಓಂ ಗುರುವೇ ನಮಃ. There's a neighbor with heaven everyone's like. ಅವ್ರು ಸಾಯ್ಬೇಕು, ಸತ್ತರೆ ನಾವು ಆರೋಗ್ಯವಾಗಿ, ನಾವು ಜೀವಂತವಾಗಿ ನಾವೆಲ್ಲರೂ ಉಳಿತೀವಿ ಅಂತ ಪ್ಲಾನ್ ಮಾಡ್ಕೊಂಡು ಒಂದು ಲೈನ್ ಊಟಕ್ಕೆ ದೇವಾನ್ ದೇವತೆಗಳು ಕುಂದಿಸಿದ್ರು, ಒಂದು ಸಾಲಿಗೆ ರಾಕ್ಷಸರೆಲ್ಲರೂ ಕುಂದಿಸಿದ್ರು. ಆವಾಗ ವಿಷ್ಣುವನ್ನು ಎಲ್ಲರನ್ನೂ ಅಮೃತ ಅತ್ಯಂತ ಹೋದ ದೇವಾನ್ ದೇವತೆಗಳಿಗೆ, ರಾಕ್ಷಸರಿಗೆ ವಿಷಕ್ಕಿತ್ತಲ್ಲ ಕಡಿಯಕರ ವಿಷದ್ದೊಂದು ಲೋಟದಾಗ ಹಾಕ್ಯಂದ. ಆವಾಗ ಏನ್ ಮಾಡಿದ, ರಾಕ್ಷಸರೆಲ್ಲರಿಗೂ ವಿಷ ಹಾಕ್ಯಾಂತ ಹೋದ. ದೇವಾನ್ ದೇವತೆಗಳು, ಪರಮಾತ್ಮ, ಪಾರ್ವತಿ, ಪರಮೇಶ್ವರ, ಸೂರ್ಯ, ಚಂದ್ರ ಇವರೆಲ್ಲರೂ ಒಂದ್ ಲೈನಾಗಿದ್ರಲ್ಲ, ಇವ್ರು ಯಾವಾಗಲೂ ಜೀವಂತ ಹೋಗಿರ್ಬೇಕಲ್ಲ. ಆವಾಗ ಅಮೃತ ಹಾಕ್ಯಾಂತ ಹೋದಾಗ ಇವು 6 ಗ್ರಹಗಳ ಪೂಜೆ ಮಾಡಿದ್ರು. 6 ಗ್ರಹಗಳ ಪೂಜೆ ಆಗಿಂದೆ ಇವ್ರು ಏನ್ ಮಾಡಿದ, ರಾವು ಎಂಬ ರಾಕ್ಷಸ ನಡುವೆ ಕೂತದ್ನಲ್ಲ, ರಾವು ಎಂಬ ರಾಕ್ಷಸ ಏನ್ ಮಾಡಿದ, ಎದ್ ಬಂದು ಸೂರ್ಯ ಚಂದ್ರ ನಡುವೆ ಕೂತ್ಕೊಂಡ. ಸೂರ್ಯ ಚಂದ್ರನ ನಡುವೆ ಕೂತ್ಕೊಂಡಾಗ ಇವನು ಅಮೃತ ಹಾಕ್ಯಂತ ಹೋದ್ನಲ್ಲ, ಅಮೃತ ಇದ್ದೇ ಬಿಡ್ತು. ಆವಾಗ ರಾಕ್ಷಸ ಇವನೇ ರಾವು ಕೇತು ಇವನೊಬ್ಬನೇ. ಕಾಯ್ ಕಾಯ್ ಕतो ಕಾಯ್ ಕಾಯ್ ಕಾಯ್ಚೋ ನೀವೇ ನೀವು ಎತ್ಕೊಡ್ಬೇಕು, ಎತ್ಕೊಟ್ಟು ಮಂತ್ರ ಮಾಡ್ತೀವಿ. ನಮಸ್ಕಾರ ಮಾಡಬಾರ್ದು, ಮತ್ತು ನಮಸ್ಕಾರ ಮಾಡ್ತಿದ್ದೀವಿ. ಅವು ನಮ್ಮ ನಮಸ್ಕಾರ ಮಾಡ್ತಾರೆ. ಈಗ ರಾವು ಕೇತು ಇಬ್ಬರನ್ನು ಜೊತೆ ಮಾಡಿ ಪೂಜೆ. ವಿಷ್ಣು ಏನ್ ಮಾಡಿದ, ಅಲ್ಲಿ ಇವನು ಸೇವನೆ ಮಾಡಿಬಿಟ್ಟಂತ ಶಿರಸ್ ಚೇಂಜ್ ಮಾಡಿದ. ಶಿರಸ್ ಚೇಂಜ್ ಮಾಡಿದಾಗ 2 ಒಳಾತು. ಯಾವುದು ಇದೆ, ರಾವು ಇವನೊಬ್ಬನೇ, ರಾವು ಕೇತು ಇಬ್ಬರಾದ್ರು. ಅವಾಗ ರಾವು ಎಂಬ ರಾಕ್ಷಸ ಕೇತು ಆದ. ಅವಾಗ ರಾವು ಎಂಬನು ಇಲ್ಲಿ ಸೂರ್ಯಚಂದ್ರ ಹೇಳಿದ್ರಲ್ಲ, ನಮಗೆ ನನ್ನ ಶಿರಸ್ ಚೇಂಜ್ ಆತಲ್ಲ, ನಾವಿಬ್ಬರಾಗಲ್ಲ ಅಂತ. ಅವಾಗ ಏನ್ ಮಾಡಿದ, ರಾವು ಎಂಬ ರಾಕ್ಷಸ, ರಾವು ಎಂಬನು ಸೂರ್ಯನ ನಿನ್ ಕಾಡ್ತಾನೆ, ಸೂರ್ಯಗ್ರಹಣ ಅದೇಯ. ಕೇತು ಎಂಬುವನು ಚಂದ್ರನ್ ಕಾಡ್ತಾನೆ, ಅದಕ್ಕೋಸ್ಕರ ಸೂರ್ಯಗ್ರಹಣ ಚಂದ್ರಗ್ರಹಣ. ಹೀಗಾಗಿ ಇವ್ರಿಗೆ ಪೂಜೆ ಆಯ್ತು, ಈ ಶನೇಶ್ವರನ ಪೂಜೆ.
विषयानं ಸೊ ನೋಡಿದ್ರಲ್ಲ ವಿಡಿಯೋನ, ಇದು ಆ್ಯಕ್ಚುಲಿ ನವಗ್ರಹ ಪೂಜೆದಾಗಿತ್ತು, ಅದಕ್ಕೋಸ್ಕರ ಮಾಡಿಸಿದ್ದು. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.